ಬೆಳಗಾವಿಯಲ್ಲಿ ಸಾಲ ಕೇಳಿದ್ದಕ್ಕೆ ವ್ಯಕ್ತಿಯ ಕಗ್ಗೊಲೆಯಾಗಿದೆ. ಕೇವಲ 2,000 ರೂಪಾಯಿಗೆ ಆಗಿರುವಂತಹ ಕೊಲೆ ಇದು. ಬೈಲಹೊಂಗಲದ ಗಿರಿಯಾಲ ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ಸಾಲ ಕೇಳಿದ್ದಕ್ಕೆ ವ್ಯಕ್ತಿಯ ಕಗ್ಗೊಲೆ. 2,000 ಹಣಕ್ಕಾಗಿ ಮಂಜುನಾಥ ಗೌಡ್ರ ಕೊಲೆಯಾಗಿದೆ. ಕೇವಲ 30 ವರ್ಷ ವಯಸ್ಸಾಗಿತ್ತಷ್ಟೇ. ಬೈಲಹೊಂಗಲದ ಗಿರಿಯಾಲ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಸ್ನೇಹಿತನಿಗೆ ಚಟ್ಟ ಕಟ್ಟಿ ಪೊಲೀಸರಿಗೆ ಕೊಲೆಗಾರ ಶರಣಾಗಿರುವುದು. ಸ್ನೇಹಿತ ದಯಾನಂದ್ ಬಳಿ 2,000 ಮಂಜುನಾಥ ಪಡೆದುಕೊಂಡಿರುತ್ತಾರೆ. ಹಣಕ್ಕಾಗಿ ಮಂಜುನಾಥ್ ದಯಾನಂದ್ ಜಗಳವಾಡಿ ಈ ಪ್ರಕರಣ ಕೊಲೆಯಲ್ಲಿ ಅಂತ್ಯವಾಗಿದೆ. 1 ವಾರದ ಒಳಗಾಗಿ ಮರಳಿಸುವುದಾಗಿ ಮಂಜುನಾಥ್ ಕೂಡ ಹೇಳಿರ್ತಾರೆ. ಅವಧಿ ಮುಗಿದಾಗ ಸಾಲ ಕೇಳೋದಕ್ಕೆ ದಯಾನಂದ್ ಮುಂದಾಗಿದ್ದಾರೆ. ಈಗ ನೀವೇನು ಜಿ ಕನ್ನಡ ನ್ಯೂಸ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಆ ಪೇಟ ಹಳದಿ ಬಣ್ಣದ ಯಾರು ಹಾಕೊಂಡಿದ್ದಾರೆ ಅವರೇ ಕೊಲೆಯಾದಂತಹ ದುರ್ದೈವಿ. ಏನು ಮತ್ತೊಂದು ಫೋಟೋ ನೀವೇನು ಗಮನಿಸ್ತಾ ಇದ್ದೀರಿ, ಆತನೇ ದಯಾನಂದ್. ಸಾಲದ ವಿಚಾರಕ್ಕೆ ಇವರಿಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇರುತ್ತೆ. ನಂತರ ದಯಾನಂದ್ ಈ ಪ್ರಕರಣವನ್ನು ಕೊಲೆಯಲ್ಲಿ ಅಂತ್ಯ ಮಾಡಿದ್ದಾರೆ. ಕೊಡಲಿಯಿಂದ ಹೊಡೆದು ಮಂಜುನಾಥನನ್ನು ಭೀಕರವಾಗಿ ಹತ್ಯೆ ಮಾಡಿರೋದು. ತೀವ್ರ ರಕ್ತಸ್ರಾವದಿಂದ ಮಂಜುನಾಥ್ ಮೃತಪಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾರೆ. ಬಾಳಪ್ಪ, ಈ ದಯಾನಂದ್ ಮತ್ತು ಮಂಜುನಾಥ್ ನಡುವೆ ಆವಾಗ ಏನಾದರೂ ಆಗಾಗ ಕಿರಿಕಿರಿ ಏನಾದರೂ ಉಂಟಾಗ್ತಾ ಇತ್ತಾ? ಯಾಕಿದು ಕೊಲೆ ಮಟ್ಟಕ್ಕೆ ಹೋಯ್ತು? ಏನು ಪ್ರಮುಖವಾಗಿ ಏನು ಒಂದು ಹಣವನ್ನು ತೆಗೆದುಕೊಂಡಿದ್ದಾರಂತ ಏನು ವಾಪಸ್ ಕೊಡೋ ಕಾರಣಕ್ಕಾಗಿ ಏನು ದಯಾನಂದ್ ಇದ್ದ ಏನು ಒಂದು ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ದಾನೆ. ಹಲ್ಲೆಗೆ ಒಳಗಾದಂತ ವ್ಯಕ್ತಿ ಅವನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗ್ತದೆ. ಆತನು ಮೃತಪಟ್ಟಿದ್ದಾನೆ. ಈಗಾಗಲೇ ಏನು ಬೈಲಹೊಂಗಲ ಪೊಲೀಸರು ಸ್ಥಳಕ್ಕೆ ಜವಾಯಿಸಿ ಏನು ಪರಿಶೀಲನೆ ಕೂಡ ಹೊಂದಿದ್ದಾರೆ. ದಯಾನಂದ್ ಈಗಾಗಲೇ ಏನು ಪೊಲೀಸ್ ಸ್ಟೇಷನ್ಗೆ ಆರೋಪಿ ಏನಿದ್ದಾನಲ್ಲ ಅವನು ಮರ್ಡರ್ ಮಾಡಿದ್ದಾನೆ ಎಂದು ಒಪ್ಪಿಕೊಂಡು ಪೊಲೀಸರಿಗೆ ಶರಣಾಗುವಂತ ಕೆಲಸ ಮಾಡಿದ್ದಾನೆ. ಈಗಾಗಲೇ ಪೊಲೀಸರು ಏನ್ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ತೆಗೆದುಕೊಂಡು ಈಗ ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆ ಇದೆ ಸರಿ. ರೈಟ್, ಈಗ ಮಂಜುನಾಥ್ ಕುಟುಂಬಸ್ಥರಿಗೆ ಮಾಹಿತಿ ಗೊತ್ತಾಗಿದೆಯಾ? ಅವ್ರ ಮನೆಯವ್ರಿಗೆ ಏನ್ ಹೇಳ್ತಾ ಇದ್ದಾರೆ? ದಿವಸರಿ ಮಂಜುನಾಥ್ ಕುಟುಂಬಕ್ಕೆ ಏನು ಹಣದ ವ್ಯವಹಾರ ಇತ್ತು ಅನ್ನೋದು ಕಾರಣ ಗೊತ್ತಿತ್ತು. ಹಣದ ವಾಪಸ್ ಕೊಡ್ತೀವಿ ಅಂತ ಏನು ದಯಾನಂದ್ಗೆ ವಾಪಸ್ ಅವ್ರ ಮನೆಯವರು ಕೂಡ ಹೇಳಿದ್ರು. ಮನೆಯವ್ರ ಮಾತು ಕೇಳದೆ ಅವನು ಏಕಾಏಕಿ ಏನು ಕುಡಿದ ಮದ್ದಿನಲ್ಲಿ ಏನೋ ಒಂದು ಚೂರಿಯಿಂದ ಹಾಕುವಂತ ಕೆಲಸ ಮಾಡಿದ್ದಾನೆ. ದಯಾನಂದ್ ಏನು ಹಾಕಿದ ತಕ್ಷಣ ಮಂಜುನಾಥ್ ಏನು ಸಾವನ್ನಪ್ಪಿದ್ದಾನೆ. ಈಗಾಗಲೇ ಮನೆಯವರಿಗೂ ಕೂಡ ಗೊತ್ತಾಗಿದೆ. ಮನೆಯವರು ಪೊಲೀಸ್ ಠಾಣೆಗೆ ದೌಡಾಯಿಸಿ ಅವರು ಒಂದು ಪ್ರಕರಣ ದಾಖಲು ಮಾಡೋಕೆ ಮುಂದಾಗ್ತಾರೆ. ಯಾವ ಕಾರಣಕ್ಕಾಗಿ ಮರ್ಡರ್ ಆಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. 2,000 ರೂಪಾಯಿ ಹಣಕ್ಕಾಗಿ ಮರ್ಡರ್ ಆಗಿದೆ ಅಂತ ಕಾರಣ ಗೊತ್ತಾಗಿದೆ. ದಿವಸರಿ ಕೇವಲ 2,000 ರೂಪಾಯಿಗೆ ಮಾತ್ರ ಆಗಿದೆ ಅಥವಾ ಹಳೇದೇನಾದ್ರು ವೈಷಮ್ಯ ಏನಾದ್ರು ಇವ್ರ ನಡುವೆ ಇತ್ತಾ? ಏನು ಹಳೆ ವೈಷಮ್ಯ ಏನು ಇರಲಿಲ್ಲ ದೇವಶ್ರೀ. ಹಳೆ ಇದು ಏನು ಒಂದು ಹಣದ ವ್ಯವಹಾರ 2,000 ರೂಪಾಯಿ ಏನು ವಾಪಸ್ ಕೊಡುವಂತ ಕೇಳಿದ ಇವನು ಏನು ಮಂಜುನಾಥ್ ಕಾಡಿಸ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ದಯಾನಂದ್ ಕುಡಿದ ಮದ್ದಿನಲ್ಲಿ ಏನೋ ಒಂದು ಚೂರಿಯಿಂದ ಹಾಕುವಂತ ಕೆಲಸ ಮಾಡಿದ್ದಾನೆ ದಿವಸರಿ. ಈಗ ಮಂಜುನಾಥ್ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ಮಂಜುನಾಥ ಕುಟುಂಬಸ್ಥರು ಈಗಾಗಲೇ ಏನು ಪೊಲೀಸ್ ಠಾಣೆಗೆ ಬಂದು ಅವರು ಕೂಡ ಪೋಸ್ಟ್ ಮಾರ್ಟಮ್ ಸ್ಥಳೀಯ ಏನು ಅಲ್ಲಿ ತಾಲೂಕು ಆಸ್ಪತ್ರೆಗೆ ಒಂದು PM ಗಾಗಿ ಕಾಯ್ತಾ ಶಿವಗಾರ ಮುಂದೆ ಕಾಯ್ತಾ ಇದ್ದಾರೆ. ಮನೆಯವರು ಕುಟುಂಬಸ್ಥರ ಏನೋ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ, ಮಗನನ್ನು ಕಳೆದುಕೊಂಡಿದ್ದಾರೆ ಅಂತ ಒಂದು ಕಡೆ ಒದ್ದಾಡ್ತಾ ಇದ್ದಾರೆ. 2,000 ರೂಪಾಯಿ ನಾವು ಮನೆಯವರೇ ಕೊಡ್ತಿದ್ದೀವಿ ದಯಾನಂದ್ಗೆ, ಈ ಹಂತಿಗೆ ಯಾಕೆ ಹೋಗಿದ್ದ, ನನ್ನ ಮಗನ ಯಾಕೆ ಮರ್ಡರ್ ಮಾಡಿದಾನಂತೆ ತಾಯಿ ಹೋರಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿವಸ ದಯಾನಂದ್ ಸ್ವತಃ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ? ದಿವಸ್ರಿ ದಯಾನಂದ್ ಏನು ಚೂರಿಯಿಂದ ಚುಚ್ಚಿದ ತಕ್ಷಣ ದಯಾನಂದ್ ಸ್ಥಳದಲ್ಲಿ ಏನು ಅವನ ರಕ್ತದ ಮೊದಲಿನ ಒದ್ದಾಡುವ ಸಂದರ್ಭದಲ್ಲಿ ತಾನೇ ಪೊಲೀಸ್ ಠಾಣೆಗೆ ದಯಾನಂದ್ ಹೋಗಿ ಹಾಜರಾಗಿದ್ದಾನೆ ಅಂತ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಆತನನ್ನು ವಶಪಡಿಸಿಕೊಂಡು ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ದಿವಸ್ರಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಬಾಳಪ್ಪ. ಬರಾತಿದ್ದಾರೆ ಶೌಚ ಬಂದವ ನಮ್ಮ ಅಣ್ಣ ಮೇಲೆ ಜೀವ ನಮ್ಮ